ನಮ್ಮ ಮೆಟ್ರೋ ದರ ನಮ್ಮ ಕೈಗೆ ಸಿಗದ ಇರೋ ರೀತಿಯಲ್ಲಿ ಓಡ್ತಾ ಇದೆ. ಈಗ ಈ ದರ ಏರಿಕೆಗೆ ಸಂಬಂಧಪಟ್ಟಂತೆ ನಾವು ಸದ್ಯದ ಅಪ್ಡೇಟ್ ನೋಡ್ತಾ ಹೋಗೋದಾದ್ರೆ ಮೆಟ್ರೋ ಪ್ರಯಾಣಿಕರಿಗೆ ಬೆಲೆ ಬರಿಯ ಗ್ಯಾರಂಟಿ ಫಿಕ್ಸ್. ಮೆಟ್ರೋ ದರ ಏರಿಸಿ ಅಧಿಕೃತ ಆದೇಶವನ್ನ ಬಿಎಂಆರ್ಸಿಎಲ್ ಅಂತೂ ಇಂತೂ ಹೊರಡಿಸಿದೆ. ಕೇಂದ್ರ ಸರ್ಕಾರ ಇದಕ್ಕೆ ಅಷ್ಟೇ ಕೊಟ್ಟಿತ್ತು. ಬಿಜೆಪಿ ಸಂಸದ ಇದ್ರ ಬಗ್ಗೆ ಪ್ರಸ್ತಾಪ ಕೂಡ ಮಾಡಿದ್ರು. ದರ ಪರಿಷ್ಕರಣೆಯ ತಡೆ ಹಿಡಿದಿದೆ ಅಂತ ತೇಜಸ್ವಿ ಸೂರ್ಯ ಹೇಳ್ತಾ ಇದ್ರು. ಆದ್ರೆ ಕೇಂದ್ರದಿಂದ ಯಾವುದೇ ರೀತಿಯ ಇಂಟಿಮೇಷನ್ ಬಂದಿಲ್ವಂತೆ. ದರ ತಡೆ ಹಿಡೀರಿ ಅಂತ ಯಾರು ಕೂಡ ಹೇಳಿಲ್ಲ ಅಂತ ಬಿಎಂಆರ್ಸಿಎಲ್ ಹೇಳ್ತಾ ಇದೆ. ಸೊ ನಾಳೆಯಿಂದ 5% ಮೆಟ್ರೋ ಟಿಕೆಟ್ ದರ ಏರಿಕೆ ಆಗುತ್ತೆ. 100 ರೂಪಾಯಿ ಇತ್ತು ಅಂದ್ರೆ 105 ರೂಪಾಯಿ ಮುಂದೆ ಮೆಟ್ರೋ ದರದಲ್ಲಿ ಕನಿಷ್ಠ 1 ರಿಂದ ಗರಿಷ್ಠ 5 ರೂಪಾಯಿವರೆಗೂ ಹೆಚ್ಚಳ ಮಾಡಿದ್ದಾರೆ. ಒಟ್ಟು ಈಗ 10 ಫೇರ್ ಝೋನ್ಗಳಲ್ಲಿ ದರ ಪರಿಷ್ಕರಣೆ ಮಾಡಿದ್ದು 3 ಬಗೆಯ ಪಾಸ್ ದರವನ್ನು ಕೂಡ ಬಿಎಂಆರ್ಸಿಎಲ್ ಹೆಚ್ಚಿಸಿದೆ. ಅಂತೂ ಇಂತೂ ಈ ಕಾಗಕ್ಕ ಗೂಬಕ್ಕನ ಕತೆ ಇವ್ರು ಹೇಳ್ತಾ ಇದ್ದಿದ್ದು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ, ಕೇಂದ್ರದವರು ರಾಜ್ಯದ ಮೇಲೆ ಹೇಳ್ತಾ ಇದ್ರು. ಅಲ್ಟಿಮೇಟ್ ಆಗಿ ಬೆಳಗ್ಗೆ ಎಲ್ಲ ಮೆಟ್ರೋದಲ್ಲಿ ಓಡಾಡಿ ಇದೇ ತೇಜಸ್ವಿ ಸೂರ್ಯ ಅವ್ರು ಏನ್ ಹೇಳ್ಬಿಟ್ರು, ಒಂದು ಟೀ ಶರ್ಟ್ ಕೂಡ ಹಾಕಿದ್ರು. ರಾಜ್ಯ ಸರ್ಕಾರ ಹೆಂಗ್ ಮಂಗ ಮಾಡ್ತಾ ಇದೆ ಜನರನ್ನ, ಕೇಂದ್ರಕ್ಕೆ ಗೂಬೆ ಕೂರಿಸ್ತಾ ಇದೆ ಅಂತಲೂ ಕೂಡ ಹೇಳ್ತಾ ಇದ್ರು. ಈ ಫೇರ್ ಫಿಕ್ಸೇಷನ್ ಕಮಿಟಿ ಏನಿದೆ ಅದು ಕೇಂದ್ರದ ಪಾಲು ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಕೇಂದ್ರದವರು ಅದನ್ನೆಲ್ಲ ನಿಗದಿ ಮಾಡೋದು ಅಂತ. ಬಟ್ ಕೇಂದ್ರದವ್ರು ರಾಜ್ಯದ ಮೇಲೆ ಎತ್ತಾಗ್ತಾ ಇದ್ರು. ಅಲ್ಟಿಮೇಟ್ ಆಗಿ ಏನ್ ತಂದು ಹೇಳಿದ್ರು, ಕೇಂದ್ರ ಈಗ ಸ್ಟೇ ಕೊಟ್ಟಿದೆ ಅಂತ. ಬಟ್ ಅವ್ರಿಗೇನೋ ಅಂದ್ರೆ ಒಂದು ಕಾಲ್ ಕೂಡ ಬಂದಿಲ್ವಂತೆ. ಸ್ವಲ್ಪ ದಿನ ತಡೀರಿ, ಅದ್ರ ಬಗ್ಗೆ ಚೆಕ್ ಮಾಡಿ ಅಂತ ಏನು ಹೇಳಕ್ಕೆ ಒಂದು ಫೋನ್ ಕೂಡ ಬಂದಿಲ್ಲ ಅಂತಿದ್ದಾರೆ. ಸೊ ಜನರನ್ನ ಯಾಮರಿಸೋ ಪ್ರಯತ್ನ ಮಾಡಿದ್ರ ಸಂಸದ ತೇಜಸ್ವಿ ಸೂರ್ಯ ಅವರು ಗೊತ್ತಿಲ್ಲ. ಏನೇ ಮಾಡ್ಲಿ, ಇವ್ರ ಮೇಲೆ ಅವ್ರ ಮೇಲೆ ಹಾಕ್ಲಿ, ದರ ಕಟ್ಟಬೇಕಾಗಿರೋದು ಯಾರು, ಹೆಚ್ಚಿಗೆ ಜೇಬನ್ ಖಾಲಿ ಮಾಡ್ಕೋಬೇಕಾಗಿರೋದು ಯಾರು, ನಾವು ಮತ್ತು ನೀವುಗಳೇ. ಸೊ ನಾಳೆಯಿಂದ ಮತ್ತೆ ಹೆಚ್ಚು ಆಗ್ತಾ ಇದೆ ಮೆಟ್ರೋ ದರ. ಸುಮ್ಮನೆ ಹೇಳ್ಬಿಡಿ ಮೆಟ್ರೋದಲ್ಲಿ ಓಡಾಡಿ, ಬಸ್ಗಳಲ್ಲಿ ಓಡಾಡಿ, ಓನ್ ವೆಹಿಕಲ್ಗಳನ್ನ ಕಡಿಮೆ ಮಾಡಿ ಅಂತ. ದರ ಏರಿಕೆ ಮಾಡದಂತೆ, ಆಮೇಲೆ ಓನ್ ವೆಹಿಕಲ್ ಬಳಸಬೇಡಿ ಅಂತ ಹೇಳದಂತೆ. ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಸಂಗಮೇಶ್ ನೀಡ್ತಾರೆ. ಸಂಗಮೇಶ್, ಕೇಂದ್ರದವರು ರಾಜ್ಯದ ಮೇಲೆ, ರಾಜ್ಯದವರು ಕೇಂದ್ರದ ಮೇಲೆ ಕಳೆದ 2-3 ದಿನದಿಂದ ಗೂಬೆಯನ್ನ ಹೊರಿಸ್ತಾ ಇದ್ರು. ಸೊ ಅಲ್ಟಿಮೇಟ್ ಆಗಿ ನಾಳೆಯಿಂದ ದರ ಹೆಚ್ಚು ಆಗ್ತಾ ಇದೆಯಾ? ಇನ್ನು ಕೇಂದ್ರದವ್ರು ಸ್ಟೇ ಕೊಟ್ಟಿದ್ದಾರೆ ಅಂತ ಕೇಳ್ಪಡ್ತಾ ಇದ್ವಿ, ಸುಳ್ಳ ಹಂಗಾದ್ರೆ ಅದು? ಏನು ನಮ್ಮ ಮೆಟ್ರೋ ದರ ಏರಿಕೆ ಆಗುವ ಸುದ್ದಿ ಇವಾಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಯಾಕೆಂದ್ರೆ ಕಳೆದ 4 ದಿನಗಳ ಹಿಂದಷ್ಟೇನು ಬಿಎಂಆರ್ಸಿಎಲ್ ಒಂದು ಆದೇಶವನ್ನು ಹೊರಡಿಸುತ್ತಾರೆ. ಏನಂದ್ರೆ ಈ ಸದ್ಯ ಇರುವ ಮೆಟ್ರೋ ದರದಲ್ಲಿ 5% ಏನು ಹೆಚ್ಚಳ ಮಾಡ್ತೀವಿ ಅಂತ ಇದೊಂದು ಆದೇಶ ಹೊರಡಿಸ್ತಾರೆ. ಈ ಆದೇಶದ ಮೇಲೆ ಭಾರಿ ವಿರೋಧ ವ್ಯಕ್ತವಾಗುತ್ತೆ. ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದವರು ಕೇಂದ್ರ ಮೇಲೆ ಹೇಳಿದ್ರೆ, ಕೇಂದ್ರದ ಏನು ಪ್ರತಿನಿಧಿಸುವ ನಾಯಕರು ರಾಜ್ಯದ ಮೇಲೆ ಏನೋ ಆರೋಪ ಮಾಡ್ತಾ ಇದ್ದಾರೆ. ಈ ಇಬ್ಬರ ನಡುವೆಯಲ್ಲಿ ಬಿಎಂಆರ್ಸಿಎಲ್ ಕೊನೆಗೂ ಏನೋ ದರೆಯನ್ನ ಪರಿಷ್ಕರಣೆ ಮಾಡಿ ಆದೇಶವನ್ನು ಹೊರಡಿಸಿದೆ. ಜೊತೆಗೆ ತೇಜಸ್ವಿ ಸೂರ್ಯ ಅವರು ಏನಿದ್ದಾರೆ, ಇದು ಸಂಪೂರ್ಣವಾಗಿ ಬೆಲೆಯನ್ನು ನಿರ್ಧಾರ ಮಾಡುವುದು ರಾಜ್ಯ ಸರ್ಕಾರ ಅಂತ ಹೇಳ್ತಾ ಇತ್ತು. ಜೊತೆಗೆ ಕೆಲ ನಾಯಕರ ಜೊತೆಗೆ ನಾನು ಕೇಂದ್ರದ ನಾಯಕರ ಜೊತೆಗೆ ಮಾತನಾಡಿದ್ದೇನೆ. ಇದಕ್ಕೆ ಎಲ್ಲ ನಿರ್ಧಾರ ಮಾಡಿ ಇದಕ್ಕೆ ಒಂದು ಆದೇಶವನ್ನು ಹೊರಡಿಸ್ತಾರೆ, ಇದು ನಿಲ್ಲುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಎಲ್ಲೋವರಿಗೆ ಏನು ಅಂತ ಹೇಳ್ತಾ ಇದ್ದಂತೆ, ನಾಳೆಗೆ 9ನೇ ತಾರೀಕಿನಿಂದ ದರ 5% ಏರಿಕೆಯಾಗಿ ಜನರ ಜೇಬಿಗೆ ಕತ್ತರಿ ಬೀಳುವುದಂತೂ ಸ್ಪಷ್ಟವಾಗಿದೆ. ಎಲ್ಲೋ ಕಡೆ ಈ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರು ಸರ್ಕಾರದ ಮೇಲೆ ಬೊಟ್ಟು ಮಾಡುತ್ತಾ ಹೇಳ್ತಾ ಇದ್ರು, ಎಲ್ಲಾ ಮಾಡುವುದು ರಾಜ್ಯ ಸರ್ಕಾರ. ಆದ್ರೆ ಏನು ದರ ನಿರ್ಧಾರ ಮಾಡುವ ಸಮಿತಿಯಲ್ಲಿ ಕೇಂದ್ರದ ಒಂದು ಸರ್ಕಾರದಿಂದಲೇ ಆಯ್ಕೆ ಮಾಡುವ ಅಧಿಕಾರಿಗಳು ಇರ್ತಾರೆ. ಜೊತೆಗೆ 60% ಬಿಎಂಆರ್ಸಿಎಲ್ಗಿದ್ದು 20% ಕೇಂದ್ರ ಮತ್ತು ಬಿಜೆಪಿಗೆ ಇರುತ್ತೆ. ಒಟ್ಟಾರೆಯಾಗಿ ಇಲ್ಲಿ ನಿರ್ಧಾರ ಮಾಡುವುದು ಬಿಎಂಆರ್ಸಿಎಲ್. ಹಾಗಾಗಿ ಕೇಂದ್ರದ ನಾಯಕರು ಏನು ಅಧಿಕಾರಿಗಳು ಇರ್ತಾರೆ, ರಾಜ್ಯದ ಅಧಿಕಾರಿಗಳು ಇರ್ತಾರೆ. ಈ ಇಬ್ಬರ ನಡುವೆ ಕಿತ್ತಾಟದಲ್ಲಿ ಜನರು ಜೇಬಿಗೆ ಒಂದು ಕತ್ತರಿ ಬೀಳುವ ಒಂದು ಖಚಿತವಾಗಿದೆ. ಹಾಗಾಗಿ ಇನ್ನೂ ಕೆಲವು ಅಂಶಗಳಿದ್ವು. ಏನಂದ್ರೆ ಬೆಲೆ ಏರಿಕೆ ಆಗುತ್ತಾ ಇಲ್ವಾ ಅನ್ನೋದೊಂದು ಸಂಶಯ ಇತ್ತು. ಆದ್ರೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಏನು ಕೇಂದ್ರದಿಂದ ಯಾವುದೇ ಒಂದು ಆದೇಶ ಬಂದಿಲ್ಲ. ಹಾಗಾಗಿ ನಾಳೆ ಪ್ರೈಸ್ ಅನ್ನು ಹೆಚ್ಚಿಗೆ ಮಾಡುವುದು ಖಂಡಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಡೀಟೇಲ್ಸ್ಗೆ.